ನಾಗಮಂಗಲ ಗಲಭೆಗೆ ಕೇರಳ ಮಾತ್ರವಲ್ಲ ಬಾಂಗ್ಲಾ ನಂಟು. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಬೀಡು ಬಿಟ್ಟಿದ್ದಾರೆ ಅಂತ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಬೀಡು ಬಿಟ್ಟಿದ್ದಾರೆ ಅಂತ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳದ ಇಬ್ಬರು ನಾಗಮಂಗಲ ಗಲಭೆಯಲ್ಲಿ ಭಾಗಿಯಾಗಿದ್ರು. ತಾಲೂಕಿನ ಕೆಲ ತೋಟಗಳಲ್ಲಿ ಬಾಂಗ್ಲಾದವರು ವಾಸ ಮಾಡ್ತಾ ಇದ್ದಾರೆ. ಅವರು ಹೇಗೆ ಬಂದರು, ಯಾರು ಕರೆದುಕೊಂಡು ಬಂದರು ಗೊತ್ತಿಲ್ಲ. ಈ ಬಗ್ಗೆ ನಾನು ಶಾಸಕನಾಗಿದ್ದಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೆ, ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಸುರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ನಾಗಮಂಗಲ ಸಹಜ ಸ್ಥಿತಿಗೆ ಬಂದಿದೆ, ಆದರೆ ಇಂದಿಗೂ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಾಂಗ್ಲಾದೇಶದವರು ಈ ಗಲಭೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಸಾಮಾನ್ಯ ಜನರು ಪೆಟ್ರೋಲ್ ಬಾಂಬ್ ಎಸೆಯಲು ಸಾಧ್ಯವೇ ಇಲ್ಲ. ನಾಗಮಂಗಲ ಗಲಭೆ ಪ್ರಕರಣವನ್ನು NIA ತನಿಖೆಗೆ ಕೊಡಬೇಕು. ಆಗ ಬಾಂಗ್ಲಾದೇಶದವರ ಬಗ್ಗೆಯೂ ಗೊತ್ತಾಗುತ್ತೆ. ಪ್ರಕರಣವನ್ನು NIAಗೆ ವಹಿಸುವಂತೆ ಕೈ ಮುಗಿದು ಸುರೇಶ್ ಗೌಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳು ಕೈಲಿ ಕೊಟ್ಟರೆ ಅವರವರ ಸುಟ್ಕೊಂಡಿರ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಂತ್ರಿಗಳು ಹೇಳ್ತಾರೆ ಬೇಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ರು. ಕೆಲಸ ಮಾಡೋಕ್ಕೆ ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಗಣೇಶ ಮೆರವಣಿಗೆಯಲ್ಲಿ ಏನು ಕೆಲಸ ಇತ್ತು? ಅಲ್ಲಿ ಕಲ್ಲೊಡಿತಕ್ಕಂಥ ಪ್ರಮೇಯ ಯಾಕೆ ಮಾಡಿದ್ರು? ಇದನ್ನು ಹೇಳಬೇಕಲ್ವಾ? ಇಲ್ಲ, ಅದನ್ನು ತನಿಖೆ ಮಾಡಬೇಕು. ನಾನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಂಡ್ಯ ರೋಡು ಇಂಟೀರಿಯರ್ಗೆ ಹೋದರೆ ಎಲ್ಲೆಲ್ಲಿ ಈ ಕೋಳಿ ಫಾರ್ಮ್ಸ್ ಇದೆ, ಎಲ್ಲೆಲ್ಲಿ ಕೆಲವು ಈ ಫೀಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲೆಲ್ಲ ಇರೋರೇ ಅವರು ಬಾಂಗ್ಲಾದೇಶದವರು. ಅದು ಗೊತ್ತಿಲ್ಲ. ಯಾರಾದರೂ ಅಲ್ಲಿ ಹೋಗಿ ನೋಡೋಕ್ಕಾಗತ್ತಾ? ಇದನ್ನು ನೋಡಬೇಕಲ್ವಾ? ನಾನು ಇದನ್ನು ಭಾಳ ನಮ್ಮ SP ಲೆವೆಲಲ್ಲೇ ತುಂಬ ಜನ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವ್ರೇನು ಆ್ಯಕ್ಷನ್ ತಗೊಳ್ತಾರೆ. ಈಗೇನು ಸಿಗ್ತದಲ್ಲಪ್ಪ, ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬೋದು, ಇದು ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸರ್ಕಾರ ಇದೆಯಲ್ಲ. ಅವರೆಲ್ಲ ಬೇಕಾದರೆ ನಾವು ಕರ್ನಾಟಕದವರೇ ಅಂತ ಬೇಕಾದರೆ ಎಲ್ಲ ಮಾಡಿಸ್ಕೊಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ವೋಟ್ ಲಿಸ್ಟು ಮಾಡಿದ್ರು ಗೊತ್ತಿಲ್ಲ. ತನಿಖೆ ನಡಿಬೇಕಲ್ಲ. ಯಾಕೆ ಬಂದಿದ್ದಾರೆ, ಏನು ಮಾಡಿದೆ, ಅವ್ರು ಕರ್ಕೊಂಬಂದವ್ರು ಯಾರು, ಅದಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ, ಇದೆಲ್ಲ ತನಿಖೆ ಮಾಡದೆ ಹೋದರೆ ಅವ್ರು ಲೀಗಲಾಗಿ ಬಂದಿದ್ದಾರಾ, ಇಲ್ಲೀಗಲಾಗಿ ವಾಸ ಮಾಡ್ತಾ ಇದ್ದಾರಾ, ತನಿಖೆ ಮಾಡದೆ ಹೋದರೆ ಎಲ್ಲಿಗೆ ಹೋಗಿ ನಿಂತ್ಕೋತದೆ ಕೊನೆಗೆ?